ದರ್ಶನ್ ಅವ್ರ ವಿಚಾರಕ್ಕೆ ಬರೋದಾದ್ರೆ ನೀವು ಅವಾಗಲೇ ಹೇಳಿದ್ರಿ, ನಾನು ಪ್ರತಿದಿನ ದೇವರಿಗೆ ಪೂಜೆ ಮಾಡುವಾಗ ಬೇಡ್ಕೊಳ್ತೀನಿ ಆದಷ್ಟು ಬೇಗ ಅವ್ರು ರಿಲೀಸ್ ಆಗಲಿ ಅಂತ ಹೇಳ್ಬಿಟ್ಟು. ಜೊತೆಗೆ ವೀರ ಮದಕರಿ, ಸೊ ಎಲ್ಲರೂ ತಿರುಗಿ ನೋಡ್ತಿದ್ದಂಥ ಪ್ರಾಜೆಕ್ಟ್ ಅದು, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಪ್ರಾಜೆಕ್ಟ್ ಅದು ಯಾವಾಗ ಬರುತ್ತೆ, ನಾವು ನೋಡಬೇಕು ದರ್ಶನ್ ಅವರನ್ನ ವೀರ ಮದಕರಿಯಾಗಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಸರ್? ಸೊ ಇನ್ನೂ ಆ ಕನಸು ಹಾಗೆ ಉಳಿದಿದೆಯಾ? ಅದರ್ವೈಸ್ ಏನು ಹೇಳ್ತೀರಿ? ಅಲ್ಲ, ಖಂಡಿತ ಆ ಕನಸು ಒಂದ್ಸರಿ ಕನಸು ಕಟ್ಟ ಮೇಲೆ ಅದೇ ಕನಸು ಮುಗಿಯೋವರೆಗೂ ಆ ಕನಸನ್ನ ನಾವು ತೆಗೆದಾಕೋಕ್ಕಾಗಲ್ಲ. ಚಿತ್ರ ಶುರು ಮಾಡಿದ್ದೀವಿ, ಪರ್ಫೆಕ್ಟ್ ಸ್ಕ್ರಿಪ್ಟ್ ಆಗಿದೆ, ಕಾಸ್ಟ್ಯೂಮ್ಸ್ ಎಲ್ಲ ಆಗಿದೆ, 12-13 ದಿವಸ ಶೂಟಿಂಗ್ ಮಾಡಿದ್ದೀವಿ. ಅನ್ಫಾರ್ಚುನೇಟ್ಲಿ ಒಂದು ಕರೋನಾ ಮತ್ತು ಈ ಇನ್ಸಿಡೆಂಟು ನಮಗೊಂದು ಸ್ವಲ್ಪ ಸೆಟ್ಬ್ಯಾಕ್ ಆಯಿತು. ಅದಕ್ಕೆ ನಿರ್ಮಾಪಕರ ದೃಷ್ಟಿಯಿಂದನೂ ನಾವು ನೋಡಬೇಕಾಗುತ್ತೆ, ಬರೀ ನಮ್ಮದೊಂದು ದೃಷ್ಟಿ ಅಲ್ಲ. ಪಾಪ ರಾಕ್ಲೈನ್ ವೆಂಕಟೇಶ್ ಅವರು ಏನು ಬೇಕಾದ್ರೂ ಮಾಡಿ ಬಾಬು ಅಂತ ನನಗೆ ಹೇಳ್ಬಿಟ್ಟಿದ್ರು. ದರ್ಶನ್ ಅಷ್ಟೇ, ಸರ್ ನಿಮ್ಗೆ ಏನು ಬೇಕು ಹೇಳಿ ಸರ್ ಮಾಡಿ ಅಂತ ನಾವು ಶೂಟಿಂಗೆಲ್ಲ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಇದೊಂದು ಇನ್ಸಿಡೆಂಟ್ ಆಗೋಯ್ತು. ನನಗೆ ಅದು ಮನಸ್ಸಿಗೆ, ಏಕೆಂದರೆ ದರ್ಶನ್ ನಮಗೆ ಭಾಳ ಹತ್ತಿರ. ಒಂದು ನಮ್ಮ ಆದಿತ್ಯನಿಗೆ ಭಾಳ ಕ್ಲೋಸ್ ಫ್ರೆಂಡ್ ಅವರಿಬ್ಬರು, ಪ್ಲಸ್ ನನಗೆ ಅವ್ರ ತಂದೆ ಸಿಕ್ಕಾಪಟ್ಟೆ ಕ್ಲೋಸು. ಪ್ಲಸ್ ನನಗೆ ಈ ಪಿಕ್ಚರಲ್ಲಿ ನಾನು ಹೋಗಿ ಕೇಳಿದಾಗ 2 ಸೆಕೆಂಡ್ ಯೋಚನೆ ಮಾಡಲಿಲ್ಲ. ಸರ್ ಬೇಕಾದ್ರೆ ಬೇರೆ ಆದರೆ ನನ್ನ ಪಕ್ಕ ಯಾರು, ನನ್ನ ಬಟ್ಟೆ ಯಾರು ಅಂತೆಲ್ಲ ಕೇಳ್ತಾರೆ, ಅದನ್ನು ಏನು ಕೇಳಲಿಲ್ಲ ದರ್ಶನ್. ಸರ್ ನೀವು ಹೇಳಿ ಸರ್ ನಾವು ಬರ್ತೀವಿ ಅಂತ ಹೇಳಿ ಪಾಪ ಬಂದು 3 ದಿವಸನೋ 4 ದಿವಸ ಜೊತೆಯಲ್ಲಿದ್ದು. ಇವಾಗ ಇದೊಂದು ನಡಿಬಾರ್ದಾಗಿತ್ತು, ನಡೆದೋಗಿದೆ. ಮನುಷ್ಯ ತಪ್ಪು ಮಾಡ್ತಾನೆ, ಅದಕ್ಕೆ ತಿದ್ಕೊಳ್ಳೋದು ಬಹುದು, ಅದಕ್ಕೊಂದು ಕ್ಷಮೆ ಅಂತ ಇದ್ದೇ ಇರುತ್ತೆ. ಯಾಕೆಂದರೆ ಕ್ಷಮೆ ಇಲ್ಲದೇ ಇದ್ದರೆ ಜೀವನವೇ ಇಲ್ಲ. ಪ್ರತಿಯೊಬ್ಬರು ಆತನಿಗೆ ಇಂಟೆನ್ಷನಿ ಮಾಡಿದಾರೋ ಏನು ಮಾಡಿದಾರೋ ಅದು ನಮಗಿನ್ನೂ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ದೇವರು ದೊಡ್ಡ ಮನಸ್ಸು ಮಾಡಿ ಆತನಿಗೆ ಒಂದು ಬೇಗ ಬಿಡುಗಡೆ ಮಾಡಿಕೊಟ್ರೆ ನಮಗೂ ಮತ್ತು ಚಿತ್ರರಂಗಕ್ಕೂ, ಆಮೇಲೆ ಸಾವಿರಾರು ಜನ ಕಾರ್ಮಿಕರಿಗೆ ಜೀವನ ನಡೆಯುತ್ತೆ. ಅದನ್ನು ಯಾರೂ ಯೋಚನೆ ಮಾಡ್ತಿಲ್ಲ. ಒಂದು ದರ್ಶನ್ ಪಿಕ್ಚರ್ ಅಂದರೆ ಒಂದು ಹಬ್ಬ ದಿನ ನಡೀತಾ ಇರುತ್ತೆ. ಎಷ್ಟು ಜನ ಜೂನಿಯರ್ ಆರ್ಟಿಸ್ಟ್ಗಳು, ಕ್ಯಾಮ್ರಾ ಅಸಿಸ್ಟೆಂಟ್ಸು, ಪ್ರೊಡಕ್ಷನ್ ಬಾಯ್ಸು, ಡ್ರೈವರ್ಸು, ಮೇಕಪ್ ಮ್ಯಾನ್ಗಳು, ಕಾಸ್ಟ್ಯೂಮರ್ಸು, ಎಲ್ಲರಿಗೂ ಕೈ ತುಂಬ ಕೆಲಸ ಇದ್ದು ಅವ್ರದ್ದೊಂದು ಜೀವನ ಕ್ವಶ್ಚನ್ ಮಾರ್ಕ್ ಇಲ್ಲದೆ ನಡೀತಿರ್ತದೆ. ನಾಳೆ ಏನೋ ಒಂದು ಭಯ ಅಂತ ಇಲ್ಲ. ದರ್ಶನ್ ಇದ್ದರೆ ಅವನಿದ್ದಾನೆ. ಆಮೇಲೆ ಅವನು ಎಷ್ಟು ಒಳ್ಳೊಳ್ಳೆ ಕಾರ್ಯಗಳು ಮಾಡಿದಾನಂತ ನನಗೆ ಗೊತ್ತು. ಯಾಕೆಂದರೆ ಅಷ್ಟು ಧರ್ಮ, ಅಷ್ಟು ಜನಗಳಿಗೆ ಕಷ್ಟದಲ್ಲಿರೋರಿಗೆ ಸಹಾಯ, ಇದು ಕೆಲ ಒಂದು ದೇವರು ಕನ್ಸಿಡರ್ ಮಾಡಿ ಆತನ್ನು ಬೇಗ ಬಿಡುಗಡೆ ಆಗೋ ಥರದಲ್ಲಿ ಏನಾದರೂ ಒಂದು ಮಿರಾಕಲ್ ಆಗಲೇಬೇಕು ಅನ್ನೋದು. ಅದಕ್ಕೆ ದೇವ್ರ ದಿನ ಪೂಜೆ ಮಾಡುವಾಗ ಒಂದು ಸರಿ ನಾನು ಅನ್ಕೋತೀನಿ ಮನಸ್ಸಿನಲ್ಲಿ, ದರ್ಶನ್ಗೊಂದು ಬೇಗ ಒಂದು ರಿಲೀಫ್ ಸಿಕ್ಕಲಿ, ನಾನು ಮನಸಾರೆ ಬೇಡ್ಕೊಳ್ಳೋದು ಒಂದು. ಏಕೆಂದರೆ ಅಂಥ ಒಬ್ಬ ಆ್ಯಕ್ಟರು ಅಲ್ಲಿ ಒಂಥರ ಸ್ವಾರ್ಥ ಏನು ಅಂದರೆ, ನಮಗೆ ದರ್ಶನ್ ಥರ ಯಾರಿದ್ದಾರೆ ಈಗ ಎಲ್ಲ ಕ್ಯಾರೆಕ್ಟರ್ ಮಾಡೋಕ್ಕೆ? ಸೋಷಿಯಲ್, ಮೈಥಾಲಜಿ, ಹಿಸ್ಟಾರಿಕಲ್, ಫೋಕ್ಲೋರ್ 4 ಮಾಡೋಕ್ಕೆ ಯಾರೂ ಇಲ್ವಲ್ಲ. ಆ ಥರದಲ್ಲಿ ಒಂದು ಆ್ಯಕ್ಟ್ರು. ನೋಡೋಣ, ದೇವರಿದ್ದಾನೆ, ಖಂಡಿತ ದೇವ್ರ ಕೈ ಬಿಡಲ್ಲ. ಒಂದು